ಸೀರಿಯಸ್ಲಿ ಬೇಬಿ, ಮದುವೆ ಆಗಿದ ತಕ್ಷಣ ದುರ್ಗನ್ನ ಡೆಲ್ಲಿಗೆ ಕರ್ಕೊಂಡೋಗಿ ಅವಳ ಹತ್ರ ಇರೋ ಒಡವೆ ಹಣನೆಲ್ಲ ತಗೊಂಡು ಫ್ಲೈಟ್ ಹತ್ಕೊಂಡು ಅಂತ ಸೀದಾ ಬಂದ್ಬಿಡ್ತೀನಿ. ಯಾಕಮ್ಮ ದುರ್ಗ ಹೀಗೆ ಮಾಡಿದೆ? ಎಲ್ಲ ಗೊತ್ತಿತ್ತು, ಈ ಮದುವೆಗೆ ಯಾತಕ್ಕೆ ಒಪ್ಕೊಂಡೆ? ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ವಾ ನೀನು? ನಿನ್ನೆ ಜೀವನನೇ ಬಲಿ ಕೊಟ್ಬಿಡ್ತಾ ಇದೆಯಲ್ಲಮ್ಮ. ಅದು ಹಾಗಲ್ಲ ಚಿಕ್ಕಪ್ಪ. ಇವತ್ತು ಮದ್ವೆ ಆಗ್ತಿದೆ ಅಂತ ನೀವೆಲ್ಲರೂ ಎಷ್ಟು ಖುಷಿಯಾಗಿದ್ದೀರಾ. ಈ ಸಮಯದಲ್ಲಿ ಏನ್ ಮಾತಾಡ್ತಾ ಇದೆಯಾ ದುರ್ಗಾ? ಅಲ್ಲ, ಕೆಟ್ಟ ಹುಡುಗ ಆದ್ರೂ ಸರಿ ಅವನ ಜೊತೆ ಮದುವೆ ಮಾಡಿಸಿದ್ರೆ ನನ್ನ ಕರ್ತವ್ಯ ಮುಗೀತು ಅನ್ಕೋತಾರ ನಿಮ್ ಚಿಕ್ಕಪ್ಪ? ಅಲ್ಲಮ್ಮ, ನಿನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಏನಾದ್ರೂ ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ. ಸರ್, ಇದೆಲ್ಲ ನನಗೂ ಇವತ್ತೇ ಗೊತ್ತಾಗಿತ್ತು. ಏನಮ್ಮ ದುರ್ಗಾ, ನಿನಗ್ ಗೊತ್ತಾಗಿದ್ ಕೂಡಲೇ ನೀನ್ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನಾವಾದ್ರೂ ಏನಾದ್ರೂ ಮಾಡ್ತಾ ಇದ್ವಿ. ಅಕಸ್ಮಾತ್ ನಿನ್ ಮದ್ವೆ ಆಗೋಗಿದ್ದಿದ್ರೆ ಅವನ ಜೊತೆ ನಿನ್ ಲೈಫ್ ಏನಾಗಿರೋದು ಅಂತ ಯೋಚನೆ ಮಾಡಿದ್ಯಾ? ಅಪ್ಪ ಅಮ್ಮ, ಇವಳಿಗೆ ಏನು ಹೇಳಿದ್ರು ವೇಸ್ಟ್. ಬುದ್ಧಿ ಇದ್ರೆ ತಾನೇ ಅವಳಿಗೆ. ಎಲ್ಲ ಅವಳು ಅನ್ಕೊಂಡಾಗೆ ಹಾಕ್ಬೇಕು ಅಷ್ಟೇ. ಎಸ್ ದುರ್ಗಾ, ನಿನ್ ಲೈಫೇ ಸ್ಪಾಯ್ಲ್ ಆಗಿ ಹೋಗ್ತಾ ಇತ್ತು. ಥ್ಯಾಂಕ್ ಗಾಡ್, ಕರೆಕ್ಟ್ ಟೈಮ್ಗೆ ಸಿದ್ಧಾಂತ್ ರಿಯಲ್ ಫೇಸ್ ರಿವೀಲ್ ಆಗಿದೆ. ಶಾನ್ವಿ, ಪೊಲೀಸ್ನವ್ರಿಗೆ ತಕ್ಷಣ ಫೋನ್ ಮಾಡು. ಹಾ ಡ್ಯಾಡ್. ಇನ್ಸ್ಪೆಕ್ಟರ್, ನಾನೇ ನಿಮಗೆ ಕಾಲ್ ಮಾಡಿದ್ದು. ಅವನೇ ನೋಡಿ ಫ್ರಾಡ್. ಇದಿಷ್ಟಕ್ಕೆ ಮುಗೀತಾ ಅನ್ಕೋಬೇಡಿ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಮತ್ತೆ ಬರ್ತೀನಿ. ಇವನ್ನ ತುಂಬ ದಿನದಿಂದ ಹುಡುಕಾಡ್ತಿದ್ವಿ, ಅಂತೂ ಸಿಕ್ಬಿದ್ದ. ಈ ಫ್ಯಾಡ್ನ ಇಟ್ಕೊಟ್ಟೋದಕ್ಕೆ ಥ್ಯಾಂಕ್ಸ್. ಏಯ್, ನಮ್ಮ ಮುಂದೆನೇ ಧಮಕಿ ಹಾಕ್ತೀನೋ? ಎಷ್ಟೋ ಧೈರ್ಯ ನಿನಗೆ? ನಾವೆಲ್ಲ ಇಲ್ಲಿ ಸುಮ್ಮನೆ ಬಂದಿಲ್ಲ, ನಮ್ಮನ್ನ ಇವರೆಲ್ಲ ಕರೆಸಿದ್ದು. ನಾನ್ಸೆನ್ಸ್ ಇನ್ಸ್ಪೆಕ್ಟರ್. ಇವರೆಲ್ಲ ಸೇರ್ಕೊಂಡು ಇನ್ನೊಂದು ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ಇವ್ರನ್ನ ಎಳ್ಕೊಂಡು ಹೋಗ್ಬಿಡಿ. ಇವ್ರನ್ನ ನಂಬಿದ್ದಕ್ಕೆ ನಮ್ಮ ಫ್ಯಾಮಿಲಿಗೆ ಇಷ್ಟು ದೊಡ್ಡ ಮೋಸ ಆಗಿದೆ. ಇವ್ರು ನಮ್ಮ ಕಣ್ಣು ಮುಂದೆ ಇನ್ನೊಂದು ನಿಮಿಷನೂ ಇರೋದು ಬೇಡ. ಮಾಮ್, ಡ್ಯಾಡ್, ಪ್ರಭಾ, ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀವು ಏನು ಹೇಳಕ್ ಬರ್ತಿದ್ದೀರಾ ಅಂತ. ನಾನು ದುರ್ಗಾ ಜೀವನ ಹಾಳು ಮಾಡಕ್ ಪ್ರಯತ್ನ ಪಟ್ಟೆ ಅಂತ ತಾನೆ. ನನಗಂಥ ಯಾವ ಉದ್ದೇಶನೂ ಇರಲಿಲ್ಲ ರೀ. ನನಗೂ ಅವಳು ಮದುವೆ ಆಗಿ ಸುಖವಾಗಿರ್ಲಿ ಅಂತಾನೆ ನಾನು ಬಯಸಿದ್ದು. ಆದ್ರೆ ಆ ಹುಡುಗ ಅಂಥವನು ಅಂತ ನನ್ಗೇನು ಗೊತ್ತಿತ್ತು? ಅಲ್ಲ, ಇವಳನ್ನ ಮದುವೆ ಆಗೋಕೆ ಯಾವುದೋ ದೇಶದ ರಾಜ್ಕುಮಾರ 7 ಸಮುದ್ರ ದಾಟಿ ಬರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಸ್ವಲ್ಪ ವಾಸ್ತವದ ಬಗ್ಗೆನೂ ಯೋಚನೆ ಮಾಡಿ. ಇವಳಮ್ಮ ವಿಚಿತ್ರವಾಗಿ ಸತ್ಲು, ಅಕ್ಕ ಕಳೆದೇ ಹೋದ್ಲು. ಅಪ್ಪಂಗೆ ಬುದ್ಧಿನೇ ಸರಿ ಇಲ್ಲ. ಇಂಥವಳನ್ನ ಮನೆ ಸೊಸೆಯಾಗಿ ಕರ್ಕೊಂಡೋದ್ರೆ ನಮ್ಗತಿ ಏನಪ್ಪ ಅಂತ ಅವಳನ್ನ ಮದುವೆ ಆಗಕ್ಕೆ ಬಂದವರು ಯೋಚನೆ ಮಾಡಲ್ವಾ? ಪ್ರಭಾ, ಏನು ಮಾತಾಡ್ತಾ ಇದೆಯಾ ನೀನು? ಪರಿಜ್ಞಾನ ಇದೆಯಾ ನಿನಗೆ? ಅಲ್ಲ, ಈಗ ನಾವೇನು ಸುಖವಾಗಿದ್ದೀವ? ಇವಳ ಜೊತೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಸಾಲದಲ್ಲೇ ಉಸಿರು ಕಟ್ಟಿ ಸಾಯೋ ಹಾಗಾಗಿದೆ. ಇದಕ್ಕೆಲ್ಲ ಯಾರು ಕಾರಣ ಅನ್ಕೊಂಡಿದ್ದೀರಾ? ಈ ದುರ್ಗಾನೇ ತಾನೆ.
ಇವಳು ಹೋದಲ್ಲೆಲ್ಲ ಬರೀ ಕೆಟ್ಟದೇ ಆಗೋದು. ಸ್ವಾರ್ಥಿ ಇವಳು. ತಮ್ಮ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಯೋಚನೆನೇ ಮಾಡಲ್ಲ ಇವಳು. ಲೇ, ನೀನೊಬ್ಳು ಬೇರೆ ತರ ನಮ್ಮ ಬೆನ್ನು ಬಿದ್ದಿದೆಯಲ್ಲೇ. ಈಗ ಮದುವೆ ಆಗಿ ಹೋಗ್ತೀಯ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಈಗ ನೋಡು, ನಿನ್ನಿಂದಾಗಿ ಮದುವೆ ಹುಡುಗ ಕೂಡ ಜೈಲ್ಗೆ ಹೋಗೋಗಾಯ್ತು. ಇದೆಲ್ಲ ಯಾಕೆ ಆಗ್ತಿದೆ ಅನ್ಕೊಂಡೆ? ನೀನು ಆ ದೇವ್ರನ್ನ ಬೈಕೊಂಡು ಓಡಾಡ್ತಿದ್ಯಲ್ಲ, ಅದಕ್ಕೆ. ಈಗ ಇದು ನಿನ್ಗೆ ಆ ದೇವ್ರಿಗೆ ಕೊಟ್ಟಿರೋ ಶಿಕ್ಷೆ. ಚಿಕ್ಕಮ್ಮ, ಇದರಲ್ಲಿ ದುರ್ಗನ್ ಏನು ತಪ್ಪಿಲ್ಲ. ಸುಮ್ಮನೆ ಅವಳ ಮನ್ಸು ನೋಯಿಸ್ಬೇಡಿ. ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ಗೊಂದು ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ವಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಏನೇನೋ ಮಾತಾಡ್ತಾನೆ ಇದ್ದೀರಾ. ನಿಮಗೆ ದುರ್ಗಾ ಹೋದಲ್ಲೆಲ್ಲ ಕೆಟ್ಟದಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ನಾನು ಹೇಳ್ತೀನಿ ಕೇಳಿ. ದುರ್ಗಾ ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಇಡೀ ಫ್ಯಾಮಿಲಿಗೆ ಒಳ್ಳೆಯದೇ ಆಗಿದೆ. ಒಂದಲ್ಲ ಎರಡಲ್ಲ, ಸುಮಾರು ಸರಿ ಪ್ರೂವ್ ಆಗಿದೆ. ಅವಳು ಬ್ಯಾಡ್ ಲಕ್ ಅಲ್ಲ. ದುರ್ಗಾ ನನ್ನ ಮಗಳ ಹಿತ ಪ್ರಾಣ ಕಾಪಾಡಿದಾಳೆ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಮಾತು ಬರೋ ಹಾಗೆ ಮಾಡಿದಾಳೆ. ಅದೆಲ್ಲ ಬಿಡಿ, ನಿಮ್ಮ ಬಗ್ಗೆ, ವಿಶ್ವನಾಥ್ ಅವ್ರ ಬಗ್ಗೆ ದುರ್ಗಾ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅವಳಿಗೆ ಸಂಬಳ ಕೊಡೋದು ನಾನು. ಅವಳಿಗೆ ಎಷ್ಟು ಸಂಬಳ ಅಂತ ನನಗೆ ಗೊತ್ತು. ಅವಳಿಗೆ ಬರೋ ಸಂಬಳದಲ್ಲಿ 500 ರೂಪಾಯಿನೂ ಅವಳು ತನಗೋಸ್ಕರ ಇಟ್ಕೊಳ್ತಾ ಇಲ್ಲ, ಎಲ್ಲ ನಿಮಗೆ ಕಳಿಸ್ತಾ ಇದ್ದಾಳೆ. ಅವಳ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂತವಳನ್ನ ಸೆಲ್ಫಿಶ್ ಅಂತಿರಲ್ಲ, ನೀವು ಮನ್ಸಾದ್ರೂ ಹೇಗೆ ಬರುತ್ತೆ? ಅವಳೇನಾದ್ರೂ ಸೆಲ್ಫಿಶ್ ಆಗಿದ್ದಿದ್ರೆ ಆ ಸಿದ್ಧಾಂತ್ ಫ್ರಾಡ್ ಅಂತ ಗೊತ್ತಾದ್ಮೇಲೂ ಮದುವೆ ಆಗೋದಕ್ಕೆ ಒಪ್ತಾ ಇರಲಿಲ್ಲ. ನಾನು ದುರ್ಗಾನ ಜಾಸ್ತಿ ದಿನದಿಂದ ನೋಡಿಲ್ಲ, ನನಗೆ ಅವಳ ಬಗ್ಗೆ ಇಷ್ಟೆಲ್ಲ ಗೊತ್ತು. ಆದರೆ ನೀವು ಅವಳ ಫ್ಯಾಮಿಲಿ, ಅವಳ ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ, ನಿಮ್ಗೆ ಅವಳ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ವಾ? ಥ್ಯಾಂಕ್ ಯು ಸೋ ಮಚ್ ಶರತ್. ದುರ್ಗಾ ಏನು ಅಂತ ಅಟ್ಲೀಸ್ಟ್ ನಿಮ್ಗಾದ್ರೂ ಗೊತ್ತಲ್ಲ, ನನಗಷ್ಟೇ ಸಾಕು. ನೀನು ಇಲ್ಲಿದ್ದು ಮಾಡಿರೋ ಅವಾಂತರ ಸಾಕು. ನನ್ನ ಮಗಳ ಅಕ್ಕಪಕ್ಕದಲ್ಲೂ ಕೂಡ ನಿನ್ನ ನೆರಳು ಬೀಳ್ಕೂಡ್ದು. ಬಾ. ಅಯ್ಯೋ ಅಯ್ಯೋ, ರೀ ರೀ. ಸ್ವಲ್ಪ ವಾಸ್ತವದ ಬಗ್ಗೆನೂ ಯೋಚನೆ ಮಾಡಿ. ಇವಳಮ್ಮ ವಿಚಿತ್ರವಾಗಿ ಸತ್ಲು, ಅಕ್ಕ ಕಳೆದೇ ಹೋದ್ಲು. ಇಂಥವಳನ್ನ ಮನೆ ಸೊಸೆ ಕರ್ಕೊಂಡೋದ್ರೆ ನಮ್ಗತಿ ಏನಪ್ಪ ಅಂತ ಅವಳನ್ನ ಮದುವೆ ಆಗಕ್ ಬಂದವರು ಯೋಚನೆ ಮಾಡಲ್ವಾ? ಇವಳು ಹೋದಲ್ಲೆಲ್ಲ ಬರೀ ಕೆಟ್ಟದೇ ಆಗೋದು. ಸ್ವಾರ್ಥಿ ಇವಳು. ತಮ್ಮ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಇವಳು. ಇದೆಲ್ಲ ಯಾಕೆ ಆಗ್ತಿದೆ ಅನ್ಕೊಂಡೆ? ನೀನು ಆ ದೇವ್ರನ್ನ ಬೈಕೊಂಡು ಓಡಾಡ್ತಿದೆಯಲ್ಲ, ಅದಕ್ಕೆ.
ಈಗ ಇದು ನಿನಗೆ ಆ ದೇವ್ರು ಕೊಟ್ಟಿರೋ ಶಿಕ್ಷೆ. ಯಾಕೆ ನಾನು ಏನ್ ಪಾಪ ಮಾಡಿದ್ದೆ ಅಂತ ನನಗೆ ಹೀಗೆಲ್ಲ ಆಗ್ತಿದೆ? ಯಾಕೆ ಎಲ್ಲರ ಹತ್ರನೂ ಪೂಜೆ ಮಾಡಿಸ್ಕೊಳ್ಳೋಳು ಇಲ್ಲಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಥವಾ ನಾನು ಅವಳಿಗೆ ಕೈ ಮುಗಿಯಲ್ಲ ಅಂತಾನೆ ಅವಳು ಹೀಗೆಲ್ಲ ಮಾಡಿದಾಳ? ಓ, ಅವಳು ದೇವಸ್ಥಾನ ಸುತ್ತ ನನ್ನ ಪ್ರದಕ್ಷಿಣೆ ಹಾಕಿ ಅವಳು ಕೈ ಮುಗ್ದು ನೀನೇ ನನ್ನ ಪ್ರಪಂಚ, ನಿನ್ ಬಿಟ್ರೆ ನನ್ನ ಕಾಯೋರು ಬೇರೆ ಯಾರು ಇಲ್ಲ ಅಂತ ನಾನು ಅವಳಿಗೆ ಹೇಳಲ್ಲ ಅಂತನ? ನಾನು ಅವಳನ್ನ ಹೇಗ್ ನಂಬಲಿ? ನನ್ನಿಂದ ಎಲ್ಲದನ್ನು ಕಿತ್ಕೊಂಡ್ಲು. ನನ್ನಿಂದ ನಮ್ಮಮ್ಮನ್ ಕಿತ್ಕೊಂಡ್ಲು, ನಮ್ಮ ಅಕ್ಕನ್ನು ಕಿತ್ಕೊಂಡ್ಲು. ಈಗ ಇಷ್ಟೆಲ್ಲ ಮಾಡಿ ನಾನು ಅವಳನ್ನ ಹೇಗ್ ನಂಬಲಿ? ಅವಳನ್ನ ನಾನು ಹೇಗ್ ನಂಬಕ್ ಸಾಧ್ಯ? ಹೇಗ್ ನಂಬಲಿ? ನಿಜ, ಚಿಕ್ಕಮ್ಮ ಹೇಳೋದು ನಿಜ. ನನ್ನ ದೃಷ್ಟೆ, ನನ್ನ ದುರದೃಷ್ಟನೇ ಹೀಗೆ. ನನ್ನ ಹಣೆ ಬರನೇ ಇಷ್ಟು. ನಾನು ಎಲ್ಲೇ ಹೋದ್ರು ನನ್ನ ಅನಿಷ್ಟ ನನ್ನಿಂದ ಕೆಟ್ಟದ್ದೇ ಆಗುತ್ತೆ. ನಾನು ಎಲ್ಲೇ ಹೋದ್ರೂ ಕೆಟ್ಟದ್ದೇ ಆಗುತ್ತೆ. ಎಲ್ಲೂ ಹೋಗಲ್ಲ ದುರ್ಗಾ, ಎಲ್ಲೂ ಹೋಗಲ್ಲ. ನನ್ನನ್ನು ಬಿಟ್ಟು ಎಂದಿಗೂ ದುರ್ಗಾ ದೂರ ಹೋಗಲ್ಲ. ಎಲ್ಲೂ ಹೋಗಲ್ಲ ದುರ್ಗಾ, ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗಲ್ಲ ದುರ್ಗಾ, ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗಲ್ಲ ದುರ್ಗಾ, ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗಲ್ಲ. ತುಂಬಾ ಹಾರಾಡ್ತೀಯಾ? ಓ, ದುರ್ಗಾ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತನಾ? ತುಂಬಾ ಕನ್ಸು ಕಾಣ್ಬೇಡ. ದುರ್ಗಾ ಮದ್ವೆ ಕ್ಯಾನ್ಸಲ್ ಆದ ತಕ್ಷಣ ದುರ್ಗಾ ನಿನ್ ಜೊತೆ ಪರ್ಮನೆಂಟ್ ಆಗೇನು ಇರಲ್ಲ. ದುರ್ಗಾ ಮಾತ್ರ ಅಲ್ಲ, ಇನ್ ಸ್ವಲ್ಪ ದಿನಕ್ಕೆ ನಿನ್ನೂ ಈ ಮನೆಯಿಂದ ಆಚೆ ಕಳಿಸ್ತೀನಿ, ನೋಡ್ತಾ ಇರು. ಏಯ್, ಏನ್ ಹಾಗೆ ನೋಡ್ತಿದ್ಯಾ? ಹೇಳಿದ್ ಕೇಳಿಸಿಲ್ವಾ? ದುರ್ಗಾ ಮತ್ತೆ ನಿನ್ನ ಇಬ್ರು ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳ್ದೆ ನಾನು. ದುರ್ಗಾ ಎಲ್ಲಿಗೂ ಹೋಗಲ್ಲ, ಇಲ್ಲೇ ನನ್ ಜೊತೆನೆ ಇರ್ತಾಳೆ. ಏಯ್, ಹೇಳದ್ನಲ್ಲ, ದುರ್ಗಾ ನನ್ ಜೊತೆನೆ ಇರ್ತಾಳೆ. ಅವಳನ್ನ ಯಾರು ಎಲ್ಲಿಗೂ ಕಳ್ಸಕ್ಕಾಗಲ್ಲ. ಏನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಆಗಿದ್ದಕ್ಕೆಲ್ಲ ನಿನ್ನ ನೀನೇ ಬ್ಲೇಮ್ ಮಾಡ್ಕೋತಾ ಇದೀಯಾ? ಕಮಾನ್ ದುರ್ಗಾ, ಲೈಫಲ್ಲಿ ನೀನು ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಯಾವತ್ತೂ ಧೈರ್ಯ ಗಿಟ್ಟಿಲ್ಲ. ಯು ಆರ್ ಎ ಬ್ರೇವ್ ಗರ್ಲ್. ನೋಡು, ನಿನಗೆ ಯಾರು ಏನೇ ಹೇಳಲಿ, ಆದರೆ ಒಂದು ವಿಷಯ ನೆನ್ಪಿಟ್ಕೋ, ನನ್ನ ಮಗಳು ಮತ್ತೆ ನಗೋದಕ್ಕೆ ಮಾತಾಡೋದಕ್ಕೆ ಕಾರಣನೇ ನೀನು. ನಮ್ಮ ಹಿತ ಮತ್ತೆ ಮೊದಲಿನ ಥರ ಆಗ್ಬೋದು ಅನ್ನೋ ಭರವಸೆ ನಮಗೆ ಬರೋ ಹಾಗೆ ಮಾಡಿದೋಳೆ ನೀನು.
ನಿನ್ನಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ. ನೀನು ಇವಾಗ ಯಾಕೆ ಹೇಳ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಈ ಮದುವೆ ನಿಂತು ಹೋಯ್ತು ಅಂತ ನೀನು ಹೇಳ್ತಾ ಇದ್ರೆ ಈ ಕಣ್ಣೀರಿಗೆ ಅರ್ಥನೇ ಇಲ್ಲ. ಯಾಕೆ ಅಂದರೆ ಈ ಮದುವೆ ಆಗೋದಕ್ಕಿಂತ ನಿಂತಿದ್ದೇ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಾಗೋಗಿದೆ. ದುರ್ಗಾ, ನಿಮ್ಮ ಚಿಕ್ಕಮ್ಮ ನಿನಗೆ ಬೈದರು ಅಂತ ನೀನು ನೋವಾಗ್ತಾ ಇದ್ರೆ ಅದಕ್ಕೂ ಅರ್ಥ ಇಲ್ಲ. ಯಾಕೆ ಅಂದರೆ ಆ ಸಿದ್ಧಾಂತ ಕೆಟ್ಟವನು ಅಂತ ಗೊತ್ತಿದ ಮೇಲೂ ನೀನು ಅವನ್ನ ಮದುವೆ ಆಗಕ್ಕೆ ಹೋಗಿದ್ದೆ, ಅದು ನಿಮ್ಮ ಚಿಕ್ಕಮ್ಮಂಗೋಸ್ಕರ. ಮೊರೋವರ್, ಈ ಮದುವೆ ನಿಲ್ಲಿಸಿದ್ದು ನೀನಲ್ಲ. ಹಾಗಾಗಿ ನಿಮ್ಮ ಚಿಕ್ಕಮ್ಮ ಆ ರೀತಿ ಎಲ್ಲ ಮಾತಾಡಿದ್ದು ತಪ್ಪಲ್ವಾ? ನೋಡು ದುರ್ಗಾ, ನೀನು ತುಂಬ ಒಳ್ಳೆಯವಳು. ನಿನ್ನಲ್ಲಿರೋ ಕೆಟ್ಟತನ ಏನು ಗೊತ್ತಾ? ನಿನ್ನಲ್ಲಿರೋ ಕೆಟ್ಟತನ ನಿನ್ನಲ್ಲಿರೋ ತುಂಬ ಒಳ್ಳೆತನ. ಸಮಾಧಾನ ಮಾಡ್ಕೋ, ಮನೆಗೆ ಹೋಗೋಣವಾ? ನನ್ನನ್ನು ಕಂಡ್ರೆ ಹೆದರ್ಕೊಂಡು ಶಿವರ್ ಆಗ್ತಿದ್ದ ಆ ಹುಡುಗಿ ಇವಾಗ ನನ್ನ ಮುಂದೆನೆ ನಿಂತ್ಕೊಂಡು ತಲೆ ಎತ್ತಿ ಮಾತಾಡೋ ಹಾಗಾಗಿದೆ. ಇಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ. ಮಾಯಾ ಅದಿನ್ನು ಚಿಕ್ಕ ಮಗು, ಅದಕ್ಕೇನು ಗೊತ್ತಾಗುತ್ತೆ? ನೋಡು, ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟು ಮುಂದೇನು ಮಾಡಬೇಕು ಅಂತ ಹೇಳು. ಮಾಯಾ ಮಾಯಾ, ನಾವ್ ಏನೋ ಮಾಡಕ್ ಹೋದ್ರೆ ಇನ್ನೇನೋ ಆಗ್ತಾ ಇದೆ ಮಾಯಾ. ಅಲ್ಲ, ಈಗ ಆ ದುರ್ಗಾ ಇದೇ ಮನೇಲಿ ಇರ್ತಾಳೆ ಅನ್ನೋ ಟೆನ್ಷನ್ ಜೊತೆಗೆ ಹಿತ ಮತ್ತೆ ಶರತ್ತು ಎಲ್ಲಿ ಒಂದಾಗ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಮಾಯಾ, ಭಯ ಆಗ್ತಾ ಇದೆ. ಒಂದ್ ವೇಳೆ ನಾವು ಕೊಟ್ಟಿರೋ ಕಾಟನೆಲ್ಲ ಅವಳು ಅವ್ರ ಅಪ್ಪನ ಮುಂದೆ ಹೇಳ್ಬಿಟ್ರೆ ಏನ್ ಕತೆ ಮಾಯಾ? ನಿಮ್ ಗತಿ ಅದೋ ಗತಿ. ಪ್ರಾಣಿ ಘಾಟಿ ಘಾಟಿ. ಆ ಮಗುಗೆ ಹಿಂಸೆ ಕೊಡಬೇಕಾದ್ರೆ ಭಯ ಇರಲಿಲ್ಲ. ಆ ವಿಚಾರ ಹೊರಗಡೆ ಬಂದ್ಬಿಡುತ್ತೆ ಅಂತ ಹೆದರ್ಕೊಂಡು ಸಾಯ್ತಿದ್ದಾವೆ. ಹಿತಾ ಶರತ್ ಹತ್ರ ಏನೋ ಹೇಳ್ತಾಳೆ ಅಂತ ನನ್ಗೆ ಅನ್ಸಲ್ಲ. ಅಲ್ಲ, ಹಿತಾ ಮಾತಾಡ್ತಾಳೆ, ಆದ್ರೆ ಅವಳಿಗೆ ಶರತ್ನ ಕಂಡ್ರೆ ಇಷ್ಟ ಇಲ್ಲ. ಇನ್ ಕೇಸ್ ಅವಳೇನಾದ್ರೂ ಅವನ ಹತ್ರ ಹೇಳಿದ್ರು ಕೂಡ ನಾವು ಆ ಸಿಚುವೇಶನ್ ನಮ್ಮ ಕಡೆ ಟರ್ನ್ ಮಾಡೋಣ. ಹಂಗಂತೀಯ ಮಾಯಾ? ಎಸ್, ಯು ಡೋಂಟ್ ವರಿ. ಆದ್ರೆ ಹಿತನ್ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ರಾಣಿ, ಈ ಮಾಯಾ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ ಅಲ್ವಾ? ಅಲ್ಲ, ಅವಳು ಈ ಸಿಚುವೇಶನ್ ಚೇಂಜ್ ಮಾಡ್ತಾಳೆ, ನಮ್ಗೆ ಬರಲ್ಲ. ಲೇತಮ್ಮು, ಅವಳು ತಲೆ ಕೆಟ್ಟೋಳು, ಏನೇನೋ ಹೇಳ್ತಾಳೆ ನೋಡು. ಆದ್ರೆ ನೀನು ಮಾತ್ರ ಸದ್ಯಕ್ಕೆ ಇಷ್ಟ ತಟ್ಟಿಗೆ ಹೋಗ್ಬೇಡ, ಗೊತ್ತಾಯ್ತಾ? ಹೇಗ್ ಪ್ರಾಣಿ, ಹೇಗ್ ನಾನು ಏನು ಮಾಡದೆ ಇರ್ಲಿ ಹೇಳಿ? ಇವತ್ತವಳು ಮಾಡಿರೋ ಕೆಲಸಕ್ಕೆ ನಾನೇನಾದ್ರೂ ಮಾಡ್ಲೇಬೇಕು. ಮಾಡ್ತೀನಿ ಮಾಡ್ತೀನಿ. ಹೋಗಿ ಹೋಗಿ ಇವಳಿಗೆ ಹೇಳಿದ್ನಲ್ಲಪ್ಪ. ಹಾಯ್, ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಪುಟ್ ಮೇಡಮ್, ಪರವಾಗಿಲ್ಲ, ನಿನಗೆ ನಿದ್ದೆ ಮಾಡಿಸಿ ನಾನು ಹೋಗಿ ನಿದ್ದೆ ಮಾಡ್ತೀನಿ. ಪುಟ್ ಮೇಡಮೇ ಹೇಳ್ತಿದ್ದೀನಿ, ಊಹು ಅನ್ನೋ ಆಗಿಲ್ಲ. ಮೊದಲು ನಿದ್ದೆ ಮಾಡು.